ರಾಮನಿಗಾಗಿ ಬದುಕುವವನು ನೀನು. ಸೀತಾನ್ವೇಷಣೆಯಲ್ಲಿ ಮಹದುಪಕಾರವನ್ನು ಮಾಡಿದಂತಹ ಹನುಮ ಇಂದು ಮತ್ತೊಂದು ಉಪಕಾರವನ್ನು ಮಾಡಬೇಕಾಗಿದೆ. ಏನು ಸ್ವಾಮಿ? ಮೂಲಕ ನಾಮಕ ದೈತ್ಯ ಲಂಕೆಯ ಮೇಲೆ ದಾಳಿಯನ್ನ ಸಗಿ ಶರಣಶ್ರೇಷ್ಠನಾದಂತಹ ವಿಭೀಷಣನನ್ನು ಬಡಿದಟ್ಟಿದವನಿದ್ದಾನಂತೆ. ಮತ್ತೆ ಹೆದರಿದ ವಿಭೀಷಣಕ್ಕೆ ನಾಸಿಕ ದುರ್ಗ ಎನ್ನುವಂತಹ ಒಂದು ವಿಚಾರದಲ್ಲಿ ಅವನು ಒಳ ಸೇರಿಕೊಂಡಿದ್ದಾನಂತೆ. ಅಲ್ಲಿ ಅವನು ಗೌಪ್ಯವಾಗಿದ್ದಾನೆ. ಅವನಿಗೆ ರಕ್ಷೆಯ ಅವಶ್ಯಕತೆ ಇದೆ. ಅಂಜನಾಸೂನುವಾದ ನೀನು ಹೋಗಿ ಅವನನ್ನು ತರಬೇಕು ಅನ್ನುವುದು ವಿಚಾರ. ಎಂತ ಅನ್ಯಾಯವಾಗಿ ಹೋಯಿತು. ಅಂದು ಸೀತಾ ಮಾತೆಯನ್ನು ಕರುವಲ್ಲಿ ಅವನು ಸಹಕಾರ ಮಾಡಿದ್ದಾನೆ. ಇಂದು ಅವನಿಗೆ ಕಷ್ಟ ಬದುಕಿ ಬಂದಿದೆ. ಚಿಂತಿಸುವಂತ ಅಗತ್ಯವಿಲ್ಲ. ಆತನನ್ನು ರಕ್ಷಣೆ ಮಾಡಿ ಕರೆದರುವಂತ ಜವಾಬ್ದಾರಿ ರಕ್ಷಣೆಯಲ್ಲಿ ಕೂತಿದ್ದಾನೆ. ಹಾಗಂತ ಅಣ್ಣು ದೀರ್ಘದೇಹಿಯಾಗಿ ಬಂದಂತ ನಾನು ಅವರನ್ನು ಹೀಗೆ ಹೊತ್ತೊಯ್ಯುವುದಲ್ಲ. ಅನುರೂಪವನ್ನು ಅಂತೂ ಒಳಗೆ ಪ್ರವೇಶ ಮಾಡಿದೆ. ಇನ್ನು ದೀರ್ಘದೇಹಿಯಾದೆ ತಡ ಮಾಡುವುದು ಸರಿಯಲ್ಲ. ವಿಭೀಷಣ ರಕ್ಷಣಾ ಕಾರ್ಯ ಅಯೋಗ್ಯ. ರಾಮದಯಾನಿದೆ ಬಾಯಿ ರಾಮನಿರಲು ಜಲದಾಗಿ ನಿನ್ನ ನುರಿತ ತಿಳಿಯಿತಪ್ಪ. ಆ ಕಾರಣದಿಂದಲಾಗಿಯೇ ಈ ಆಂಜನೇಯನನ್ನು ನಾನು ಕಳುಹಿಕೊಟ್ಟೆ. ಈಗ ಹೇಗಿದೆ? ಆರೋಗ್ಯ ಇಲ್ಲ, ತೊಂದರೆ ಇಲ್ಲ ಸ್ವಾಮಿ. ಯಾರದ್ದಾದ್ರೂ ಇನ್ನೂ ಹೆದರಿಕೆ ಉಂಟಾ? ಅವನದ್ದೇ ಹೆದರಿಕೆ. ಅವನ ಹೆದರಿಕೆ ಯಾಕೆ? ರಾಮಾಭಿರಕ್ಷಿತ. ನೀನು ರಾಮನಿಂದ ರಕ್ಷೆಗೆ ಒಳಪಟ್ಟವ. ಈ ಕಾಲಕ್ಕೆ ಪ್ರತಿವೈಕುಂಠವೆನಿಸಿದ ಅಯೋಧ್ಯೆ ಯೋಧಾಭೇದ್ಯವಾದದ್ದು. ಇಲ್ಲಿಗೆ ಯಾರೂ ಬರ್ಲಿಕ್ಕಿಲ್ಲ. ಸದ್ಯದಲ್ಲಿ ಅಯೋಧ್ಯೆಯಲ್ಲಿ ನಿನಗೆ ರಕ್ಷೆ ಉಂಟು. ಹೌದು, ಆ ಕಡೆಯಿಂದ ಮೂಲಕ ದಾನವ ತನ್ನವರನ್ನೆಲ್ಲ ನೆರಹಿಕೊಂಡು ದಾಳಿಯ ಸಗುತ್ತಾ ಇದ್ದಾರಂತೆ. ಅಂತಹ ದಾಳಿಯ ಸಗುತ್ತಾ ಇರುವವರಿಗೆ ಉತ್ತರ ಕೊಡಬೇಕು ಅಂತಾದ್ರೆ ಆಂಜನೇಯ ಸಮೇತನಾಗಿ ಲಕ್ಷ್ಮಣ, ಶತ್ರುಘ್ನ, ಭರತ ಬರಲಿ ಸಭೆಗೆ.
ಘಟನೆಯಾದರೂ ಏನು ಮರಿತವರದ ನೀನು ಸೌಮಿ ದೈವೀರದಿ ಲಾಲಿಸಿದ್ದು ಧೀರ ಶತ್ರುವ ಇಂದಿಗ ರಕ್ತದರ ಮೇಲಿದೆ ಮನದಿರಲಾಯ್ ಲಕ್ಷ್ಮಣ ಶತ್ರುಘ್ನಾದಿಗಳೇ ಆಲಿಸಬೇಕು. ಅಯೋಧ್ಯೆಗೆ ಈ ಪುರದಲ್ಲಿ ದಾಳಿಯ ಸಗಿದವರಾರು ಉಳಿದವರಿಲ್ಲ. ಹಾಗೆಂದು ಪ್ರಯತ್ನ ಮಾಡಬಾರದು ಅಂತ ಏನು ಇಲ್ಲವಲ್ಲ. ಕಾಲಗರ್ಭವು ಬದಲಾಗುತ್ತಾ ಹೋದಂತೆ ಯಾವನೊಬ್ಬರು ಪ್ರಯತ್ನ ಪಡುತ್ತಲೇ ಇರ್ತಾರೆ. ಹಾಗೆಂದು ನಾವು ಈ ಕಾಲಕ್ಕೆ ಕೈಕಟ್ಟಿ ಕುಳಿತುಕೊಳ್ಳುವಂತಹ ಸನ್ನಿವೇಶವಲ್ಲ. ಒದಗಿ ಬಂದಿದೆ ಪರಿಭವ ಒಂದು. ಮೂಲಕ ನಾಮಕ ದಾನವ ವಿಭೀಷಣನನ್ನೇ ವೈರವನ್ನಾಗಿಸಿಕೊಂಡು ನಮ್ಮ ಅಯೋಧ್ಯೆಯ ಮೇಲೆ ದಾಳಿಯ ಸಗುತ್ತಾ ಇದ್ದಾನೆ. ಅವನಿಗೆ ಉತ್ತರವನ್ನು ಕೊಡುವುದಕ್ಕೆ ನೀವೆಲ್ಲವರು ಸನ್ನದ್ಧರಾಗಬೇಕು ಅನ್ನುವ ಕಾರಣದಿಂದಲೇ ಕರೆಸಿಕೊಂಡಿದ್ದೇನೆ. ಹಾಗಾಗಿ ಆಯುಧ ಪಾಣಿಗಳಾಗಿ ರಥಾರೂಢರಾಗಿ
ಕಾರಣ ಏನು ಅಂತ ಕೇಳಿದ್ರೆ ನಾರದರೇ ಬಂದು ಆಡುತ್ತಾ ಇದ್ದಾರೆ. ಜನನಿಗರ್ಭ ಸಂಭೂತರಿಂದ ಮರಣವಿಲ್ಲವೆನ್ನುವ ವರವನ್ನು ಸಂಪಾದಿಸಿದ್ದಾರೆ. ಹಿಂದಿರುಗಿ ನೋಡಿದರಾದರೆ ಸತ್ತ ಸೇನೆಯಾದರೂ ಮತ್ತೆ ಎದ್ದು ನಿಂತು ಅದು ದ್ವಿಗುಣಗೊಳ್ಳುತ್ತಾ ಇದೆ ಅಂತ ಆಡುತ್ತಾ ಇದ್ದಾರೆ. ಹಾಗಾದ್ರೆ ಅಂಥವರನ್ನು ಅವನನ್ನು ಕೊಲ್ಲಬೇಕು ಅಂತಾದ್ರೆ ನಮ್ಮಲ್ಲಿ ಅಂತವರು ಬೇಕಲ್ಲ. ಆಲೋಚಿಸಿದ್ರೆ ತಿಳುವಳಿಕೆಗೆ ಬರ್ತದೆ. ಲವನೆಂಬವನು ಸೀತೆಯ ಗರ್ಭದಿಂದಲೇ ಉದಿಸಿದ್ರು, ಕುಶನೆಂಬವನು ಉದಿಸಿದ್ದು ಸೀತೆಯ ಗರ್ಭದಿಂದಲ್ಲ. ಒಂದು ಹೊತ್ತಿಗೆ ಮರ್ಕಟ ಒಂದು ಲವನನ್ನು ಅಪಹರಿಸಿದ ಕಾಲಕ್ಕೆ ಬೇಸರಗೊಂಡಂತ ವಾಲ್ಮೀಕಿಗಳು ದರ್ಬೆ ಅಂದ್ರೆ ಕುಶಕ್ಕೆ ಪ್ರಾಣ ಸ್ವರೂಪವನ್ನುಟ್ಟು ಮಗುವನ್ನಾಗಿಸಿ ಅದಕ್ಕೆ ಕುಶ ಅಂತ ಹೆಸರಿಟ್ರು. ಹಾಗೆ ಹುಟ್ಟಿದ ಇಬ್ಬರು ಮಕ್ಕಳು ಮತ್ತೆ ಮರಳಿ ಮಡಿಲನ್ನು ಸೇರಿದ್ದು. ಹಾಗಾದ್ರೆ ಒಬ್ಬ ಕುಶದಿಂದ ಹುಟ್ಟಿದ್ದಾನೆ ಅಂತ ಆದ್ರೆ ಅವರಿಗೆ ಜನನಿ ಗರ್ಭ ಸಂಭೂತದ ಯಾವ ಲಕ್ಷಣವೂ ಇರುವುದಿಲ್ಲ. ಹಾಗಾಗಿ ಉಭಯ ಮಕ್ಕಳನ್ನು ಇಲ್ಲಿ ಬಳಸಿಕೊಳ್ಬೇಕು. ಹಾಗಾಗಿ ಲವ ಕುಶ